ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಬನ್ನಿ ಫ್ರೆಂಡ್ಸ್, ಎಳಗಾಯಿ ನೀರಲ್ಲಿ ರೈಸ್ ಮಾಡೋಣ. ಎಳಿನೀರಲ್ಲಿ ರೈಸ್, ಓಕೆನಾ? ಯಾವ ಥರ ರೈಸ್ ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಎಳಿನೀರಲ್ಲಿ ನೋಡಿ ಎಷ್ಟು ಸ್ಪೀಡಾಗಿ ಟಫಕ್ ಅಂತ ಸೌಂಡ್ ಬಂತು. ಎಳನೀರು ತುಂಬ ಎಳನೀರು ಅಂದರೆ ಈ ಥರ ಇರಬೇಕು ಫ್ರೆಂಡ್ಸ್. ನೋಡಿ, ಸಖತ್ತಾಗಿದೆ ಎಳನೀರು. ಈಗ ಎಳನೀರು ಹಾಕಿ ರೈಸ್ ಮಾಡಿಬಿಡೋಣ. ರೈಸ್ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್, ಎಳನೀರಲ್ಲಿ ರೈಸ್ ಯಾವ ಥರ ಮಾಡ್ತೀನಿ ಅಂತ ಒಂದ್ಸರಿ ನೀವು ನೋಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಈ ಥರ ಕಾಯಿ ಈ ಥರ ಇಟ್ಟು ಟಫಕ್ ಅಂತ ಈ ಥರ ಎತ್ತಿ ಬಿಡ್ಬೇಕು. ಈ ಥರ ಎತ್ತಿದರೆ ಏನಾಗುತ್ತೆ, ಎಳನೀರು ಚೆಂಬಿನೊಳಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಳಗಾಯಿ ನೀರು ಸಖತ್ತಾಗಿ ಇರುತ್ತೆ ಫ್ರೆಂಡ್ಸ್. ಈ ಎಳಗಾಯಿ ನೀರು ಹಾಕಿ ರೈಸ್ ಮಾಡ್ತೀನಿ ನಾನು. ಇವಾಗ ರೈಸ್ ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ಎಳನೀರು ರೈಸ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಹೇಳಿದ್ನಲ್ಲ, ತೆಂಗಿನಕಾಯಿ ಎಳಗಾಯಿ ನೀರಿಂದ ರೈಸ್ ಮಾಡೋದು. ನೋಡಿ, ಅಕ್ಕಿನ ಸ್ವಚ್ಛವಾಗಿ ತೊಳ್ಕೊಂಡು ಅಕ್ಕಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಎಳಗಾಯಿ ನೀರನ್ನ ಅದರಲ್ಲಿ ಹಾಕ್ತೀನಿ, ಓಕೆನಾ? ಈಗ ಎಳಗಾಯಿ ನೀರು ಹಾಕಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ, ಓಕೆನಾ? ಎಳನೀರು ಜ್ಯೂಸ್ ಅಂದ್ಕೊಳ್ಳಿ. ಎಳನೀರು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ನೀವು ನೋಡ್ಕೊಂಡಿರ್ತೀರ. ಎಳಗಾಯಿ ನೀರಿಂದ ರೈಸ್ ಮಾಡ್ತೀನಿ. ಯಾವ ಥರ ಬರುತ್ತೆ ರೈಸ್ ಅಂತ ನೀವು ನೋಡ್ಕೊಳ್ಳಿ, ಓಕೆನಾ? ಓಕೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಬನ್ನಿ, ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಏನು ಗೊತ್ತಾ, ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬೆಂಡೆಕಾಯಿ ಚಿತ್ರಾನ್ನ ಮಾಡ್ತೀನಿ ನೋಡಿ. ಸ್ವಲ್ಪ ಸಣ್ಣ ಉರಿ ಇಟ್ಟಿದ್ದೀನಿ. ಬೆಂಡೆಕಾಯಿನ ಹುರ್ಕೊಳ್ಳೋಣ. ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಚಿತ್ರಾನ್ನ ಮಾಡೋಣ. ಇವನ್ನ ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೊಂಡ ತಕ್ಷಣ ಅಷ್ಟೊತ್ತಿಗೆ ಇದು ಸ್ವಲ್ಪ ಹುರಿದುಕೊಳ್ಳೋಣ. ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಬೆಂಡೆಕಾಯಿ ಚಿತ್ರಾನ್ನ ಮಾಡ್ಕೊತೀನಿ, ಸೂಪರ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಬೆಂಡೆಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂತೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇವನ್ನ ಮಿಕ್ಸಿಗೆ ಹಾಕ್ಕೊಂಬಿಡೋದು ಅಷ್ಟೇ. ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ, ಓಕೆನಾ ಫ್ರೆಂಡ್ಸ್? ಹಾಯ್ ಫ್ರೆಂಡ್ಸ್, ಬನ್ನಿ ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ, ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಬೆಂಡೆಕಾಯಿ ಚಿತ್ರಾನ್ನ ಮಾಡೋಕ್ಕೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ, ಆಮೇಲೆ ಶೇಂಗಾ ಬೀಜ ಇದೆ ಮಿಕ್ಸಿಗೆ ಹಾಕೊಂಡಿದ್ನಲ್ಲ ಫ್ರೆಂಡ್ಸ್. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಓಕೆನಾ? ಇದನ್ನು ಹಾಕ್ತಾಯಿದ್ದೀನಿ ಇವಾಗ. ಶೇಂಗಾ ಬೀಜ ಸ್ವಲ್ಪ ಹಿಂಗೆ ಕೆಂಪತ್ತಿರಬೇಕು, ಓಕೆನಾ? ಬ್ರೌನ್ ಕಲರ್ ಬರಬೇಕದು. ಇವು ಲಾಸ್ಟಿಗೆ ಹಾಕ್ತೀನಿ ಫ್ರೆಂಡ್ಸ್, ಓಕೆ? ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಒಳಗೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿ ಚಿತ್ರಾನ್ನ. ನೀವು ಮಾಡ್ಕೊತೀನಿ. ಹೇಗಿದೆ ಬೆಂಡೆಕಾಯಿ ಚಿತ್ರಾನ್ನ ವಿಡಿಯೋ ಅಂತ ನನಗೆ ಒಳ್ಳೆ ಕಮೆಂಟ್ ಹಾಕಿ, ಹಾಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್, ಓಕೆನಾ? ಈ ಕಡೆ ನೋಡಿ ಫ್ರೆಂಡ್ಸ್, ಇಲ್ಲಿ ರೈಸ್ ರೆಡಿ ಆಗ್ತಾಯಿದೆ. ಆ ರೈಸ್ಗೆ ಬೆಂಡೆಕಾಯಿ ಚಿತ್ರಾನ್ನ, ಓಕೆನಾ? ಸೂಪರ್ ಇರುತ್ತೆ ಫ್ರೆಂಡ್ಸ್, ಮಾಡ್ಕೊತೀನಿ. ಓಕೆ, ಬಾಯ್. ಬೆಂಡೆಕಾಯಿ ಚಿತ್ರಾನ್ನಕ್ಕೆ ಬೆಂಡೆಕಾಯಿ ಹುಳಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಯಾವ ಥರ ಆಗಿದೆ, ಫ್ರೈ ಆಗಿದೆ.
ಮಸಾಲೆ ಬೆಂಡೆಕಾಯಿ ಚಿತ್ರಾನಿಗೆ ಮಸಾಲೆ ರೆಡಿಯಾಗಿದೆ. ಈ ಥರ ಮಾಡ್ಕೋಬೇಕು. ಓಕೆನಾ? ನೋಡಿ, ರೈಸ್ ರೆಡಿಯಾಗಿದೆ. ಬೆಂಡೆಕಾಯಿ ಚಿತ್ರಾನ್ನ ಸೂಪರ್ ಇರುತ್ತೆ. ಇದಕ್ಕೇನು ಬೇರೆ ಕಲರ್ಸ್ ಏನು ಹಾಕಂಗಿರಲ್ಲ ಫ್ರೆಂಡ್ಸ್. ಅರಿಶಿನ ಸಾಂಬಾರು ಅದು ಇದು ಅಂತ ಏನೂ ಹಾಕಂಗಿಲ್ಲ. ನಾನು ಮಾಡಿ ತೋರಿಸ್ತೀನಿ. ಫುಲ್ ವೈಟ್ ಇರುತ್ತೆ. ಸ್ವಲ್ಪ ಬೇಕಂದರೆ ಗೋಡಂಬಿ ದ್ರಾಕ್ಷಿ ಏನಾದರೂ ಹಾಕ್ಕೋಬೋದು. ಸೂಪರ್ ಇರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡ್ಕೊತೀನಿ. ಓಕೆ, ರೈಸು ಆರಲು ಬಿಟ್ಟಿದ್ದೆ ನೋಡಿ. ಬಿಸಿ ಬಿಸಿ ಹೊಗೆ ಯಾವ ಥರ ಹೋಗ್ತಾ ಇದೆ. ಫುಲ್ಲು ತಣ್ಣಗಾಗಬೇಕು. ಇದು ತಣ್ಣಗಾದ ತಕ್ಷಣ ಇದರಲ್ಲಿ ಮಿಕ್ಸ್ ಮಾಡಿಬಿಡೋದೆ. ಬೆಂಡೆಕಾಯಿದು ರೈಸು ರೆಡಿ ಆಗುತ್ತೆ. ಈ ಮಸಾಲೆ ಏನು ಮಾಡಿ ಇಟ್ಕೊಂಡಿದ್ದೀನಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋದು. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಬನ್ನಿ ಬೆಂಡೆಕಾಯಿದು ಚಿತ್ರಾನ್ನ ಮಾಡೋಣ. ಮಸಾಲೆ ಎಲ್ಲ ರೆಡಿ ಮಾಡಿದ್ದಾಯಿತು. ಅನ್ನ ಮಾಡ್ಕೊಂಡದ್ದಾಯಿತು. ಅನ್ನ ಆರಲು ಬಿಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಿದೆ. ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ಥರ. ಇನ್ನೂ ಸ್ವಲ್ಪ ಬಿಸಿ ಇದೆ, ಪರವಾಗಿಲ್ಲ. ಫುಲ್ಲು ಬಿಸಿ ಏನು ಇರಬಾರ್ದು, ಸ್ವಲ್ಪ ಡ್ರೈ ಆಗಿರಬೇಕು, ತಣ್ಣಗಾಗಿರಬೇಕು ರೈಸ್. ಬೆಂಡೆಕಾಯ್ದು ಚಿತ್ರಾನ್ನ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಯಾವುದು ಮೆತ್ತಗಾಗಲ್ಲ, ಮುದ್ದೆ ಥರ ಆಗಲ್ಲ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬೆಂಡೆಕಾಯಿ ಚಿತ್ರಾನ್ನ ಅಂದರೆ ಮಾಡ್ಕೊಂಡು ತಿಂತೀರ ನೀವು. ಒಂದ್ಸರಿ ಮಾಡ್ಕೊತೀನಿ ಫ್ರೆಂಡ್ಸ್. ಯಾವ ಥರ ಬಂದಿದೆ ನೋಡಿ. ಯಾವ ಕಲರು ಹಾಕಲ್ಲ ಇದಕ್ಕೆ, ನಾವು ಯಾವ ಕಲರು ಹಾಕಲ್ಲ. ಅರಿಶಿನ ಸಾಂಬಾರು ಪುಡಿ ಅದೆಲ್ಲ ಹಾಕ್ತಾರಲ್ಲ, ಆ ಥರ ಏನೂ ಹಾಕಲ್ಲ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಮಾಡ್ಕೊತೀನಿ ಫ್ರೆಂಡ್ಸ್. ಯಾವ ಥರ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ. ಓಕೆನಾ ಫ್ರೆಂಡ್ಸ್? ಸರ್ವ್ ಮಾಡ್ತೀನಿ ಪ್ಲೇಟಿಗೆ. ಬೆಂಡೆಕಾಯಿ ಚಿತ್ರಾನ್ನ ರೆಡಿ ಆಯಿತು. ಓಕೆನಾ? ನೋಡ್ಕೊಳ್ಳಿ ಫ್ರೆಂಡ್ಸ್, ಬೆಂಡೆಕಾಯಿ ಚಿತ್ರಾನ್ನ ರೆಡಿ ಆಯಿತು. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋಕ್ಕೆ ಒಂದು ಒಳ್ಳೆಯದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಅರ್ಧ ಲೀಟ್ರು ಹಾಲಿನಲ್ಲಿ ಈ ಥರ ಕೆನೆ ಮೊಸರು ತೆಗೆದು ಇದರೊಳಗೆ ಈ ಥರ ಹಾಕ್ಕೊಂಡು ಮೊಸರು ಮಜ್ಜಿಗೆ ಮಾಡೋದು, ಬೆಣ್ಣೆ ತೆಗಿಯೋದು. ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ನಾನು. ಆಲ್ರೆಡಿ ಮೊಸರು ಮಜ್ಜಿಗೆ ಮಾಡ್ತಾಯಿದ್ದೀನಿ ಈ ಥರ. ಇದು ಪ್ಲಾಸ್ಟಿಕ್ ಕಾಣಿಸ್ತೈತಾ? ಪ್ಲಾಸ್ಟಿಕ್ ಹಿಂದ್ ಕಡೆಗಲ್ ತಂದೀನಿ. ಸ್ವಲ್ಪ ಸಣ್ಣದ ಹಗುರಾಗೈತಿ. ಈ ಥರ ಮಾಡಬೇಕು. ನೆಕ್ಸ್ಟು ಈ ಥರ ಮಾಡಿದ್ಮೇಲೆ ಕಡಿಬೇಕು. ಅದನ್ನು ಕ್ಲೀನಾಗಿ ಬೆಣ್ಣೆ ಬರೋಂಗೆ ಕಡಿದ್ಮೇಲೆ ಸ್ವಲ್ಪ ಸುತ್ತ ಬೆಣ್ಣೆ ಬರುತ್ತೆ. ಸ್ವಲ್ಪ ಬಿಸಿ ನೀರು ಇಟ್ಕೋಬೇಕು, ಸುತ್ತ ಹಾಕ್ಕೋಬೇಕು. ಆಮೇಲೆ ಬೆಣ್ಣೆ ನೋಡಿ ಫ್ರೆಂಡ್ಸ್, ಈ ಥರ ಬೆಣ್ಣೆ ಬರುತ್ತೆ. ಬೆಣ್ಣೆ ತೆಗೆಯೋದು ಕಾಣಿಸುತ್ತಲ್ವಾ? ಈ ಥರ ಬೆಣ್ಣೆ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ವಾರಕ್ಕೆ ಎಷ್ಟು ಬೆಣ್ಣೆ ಬರ್ತೈತಿ. ಚೆನ್ನಾಗಿದೆ. ಗಟ್ಟಿ ಹಾಲು ತಗೊಂಡ್ರೆ ಈ ಥರ ಬೆಣ್ಣೆ ಮಾಡ್ಬೋದು. ನೋಡಿ ಕಾಣಿಸ್ತಾ ಇದೆಯಾ? ಬೆಣ್ಣೆ ಇದು. ನೋಡಿ ಬೆಣ್ಣೆ ತುಂಬ ಗಟ್ಟಿಯಾಗಿದೆ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ ನೋಡಿ, ಗಟ್ಟಿಯಾಗಿದೆ ಬೆಣ್ಣೆ. ಈ ಬಾಕ್ಸು ಫುಲ್ಲು ತುಂಬಿದೆ, ಅದಕ್ಕೆ ಇದರಲ್ಲೇ ಇಟ್ಟಿದ್ದೀನಿ ಬೆಣ್ಣೆನ. ಒಂದು ವಾರಕ್ಕೆ ಅರ್ಧ ಲೀಟ್ರಿಗೆ ಇಷ್ಟು ಬೆಣ್ಣೆ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕಾಯಿಸ್ಬೇಕಂದ್ರೆ, ಕೆನೆ ಬರೋಂಗೆ ಕಾಯಿಸಿದ್ರೆ ಚೆನ್ನಾಗಿ ಬರುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ನೀವು ಈ ಥರ ಬೆಣ್ಣೆ ಮಾಡಿಕೊಂಡು ಮನೆಯಲ್ಲೇ ಮಾಡಿಕೊಂಡು ತುಪ್ಪ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಬನ್ನಿ, ಅರ್ಧ ಲೀಟ್ರು ಹಾಲಿಂದ ಮೊಸರು ಮಜ್ಜಿಗೆ ಬೆಣ್ಣೆ ಮಾಡುವುದು ಹೇಗೆ ಅಂತ ಮಾಡೋಣ. ಮಾಡ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ಸ್ವಲ್ಪ ಬಿಸಿನೀರು ಕಾಸಿ ಇಟ್ಕೋಬೇಕು. ಸ್ವಲ್ಪ ಅರ್ಧ ಲೀಟ್ರು ಹಾಲು, ಮೊಸರು ನೋಡಿ ಈ ಥರ ಗಟ್ಟಿ ಮೊಸರು ಇರಬೇಕು.
ಕೆನೆ ಇದು ಈ ಥರ ಕೆನೆ ಗಟ್ಟಿರ್ಬೇಕು, ಯಾಕಂದ್ರೆ ಸ್ವಲ್ಪ ಗಟ್ಟಿಯಾಗೆ ಕೆನೆ ಹಾಕಿ ತೆಗೆದು ಇಟ್ಕೊಂಡು ಕೆನಿನ ಮಾಡಬೇಕು. ಸೂಪರ್ ಇರ್ತೇವೆ ಫ್ರೆಂಡ್ಸ್. ನೋಡಿ ಈ ಥರ ನಾನು ಆಲ್ರೆಡಿ ಇದಕ್ಕೆ ಹಾಕಿದ್ದೀನಿ ಅರ್ಧ ಲೀಟ್ರು ಮೊಸರು. ಈ ಥರ ಕಡಿಬೇಕು, ಸ್ವಲ್ಪ ಹೊತ್ತು ಕಡಿದು ಬೆಣ್ಣೆ ಬರ್ತೈತೆ. ಈ ಥರ ಬುರು ಬಂದು ಮೇಲೆ ಗಟ್ಟಿ ಗಟ್ಟಿ ಬೆಣ್ಣೆ ಬರ್ತೈತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ನೀವು ಅರ್ಧ ಲೀಟ್ರ್ ಹಾಲಿಂದ ಯಾವ ಥರ ಮಜ್ಜಿಗೆ ಮಾಡಬೇಕು ಅಂತ. ನೋಡಿ ಈ ಥರ ಕಡಿಬೇಕು. ಈ ಥರ ಕಡ್ದಂಗೆಲ್ಲ ಸ್ವಲ್ಪ ನೊರೆ ಬರುತ್ತೆ. ನೊರೆ ಬಂದಮೇಲೆ ಸ್ವಲ್ಪ ಗಟ್ಟಿ ಬೆಣ್ಣೆ ಬರುತ್ತೆ. ಗಟ್ಟಿ ಬೆಣ್ಣೆ ಬಂದ ತಕ್ಷಣ ಬೆಣ್ಣೆ ಎಲ್ಲ ತೆಗೆದು ಈ ಥರ ಸೇವ್ ಮಾಡಿಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಗಟ್ಟಿ ಇದೆ ಬೆಣ್ಣೆ ಕಾಣಿಸ್ತಾ ಇದೆಯಾ? ಈ ಥರ ಗಟ್ಟಿ ಬೆಣ್ಣೆ. ಒಂದು ವಾರಕ್ಕೆ ಇದಕ್ಕಿನ್ನೂ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಬೆಣ್ಣೆ. ಒಂದು ಡಬ್ಬಿ ಬಾಕ್ಸು ಒಳಗಿಟ್ಟಿದ್ದೀನಿ, ಆ ಬಾಕ್ಸ್ ತುಂಬ ಇಷ್ಟು ಉಳಿದೈತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬಿಸಿನೀರು, ಸ್ವಲ್ಪ ಜಿಡ್ಡು ಅಲ್ಲ ಇದು, ಸ್ವಲ್ಪ ಜಿಡ್ಡು ಆತಂದರೆ ಈ ಥರ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸುತ್ತ ಈ ಥರ ಸುತ್ತ ಬಿಟ್ಕೋಬೇಕು. ಹಿಂಗೆ ಹಂಗೆ ಹೋಗುತ್ತೆ ಅದೆಲ್ಲ ಜಿಡ್ಡು ಎಲ್ಲ ಒಳಗೆ ಹೋಗುತ್ತೆ. ಆಮೇಲೆ ಮತ್ತೆ ಹಿಂಗೆ ಕಡಿಬೇಕು. ಗಟ್ಟಿ ಬೆಣ್ಣೆ ಬರುತ್ತೆ. ಬೆಣ್ಣೆ ತೆಗೆದು ಈ ಥರ ಹಾಲು ಅರ್ಧ ಲೀಟ್ರ್ ಹಾಲು ಕಾಸಿ, ಆಮೇಲೆ ಮೊಸರು ಹೆಪ್ಪಾಕಿ, ಮೊಸರು ಗಟ್ಟಿ ಮೊಸರು ಬಂದಮೇಲೆ ಆ ಗಟ್ಟಿ ಮೊಸರು ಕೆನೆ ಎಲ್ಲ ತೆಗೆದು ಸೇವ್ ಮಾಡಿ ಇಟ್ಕೋಬೇಕು. ಆ ಕೆನೆಯಿಂದ ಮಜ್ಜಿಗೆ ಮಾಡೋದು, ಮಜ್ಜಿಗೆ ಮಾಡಿದ್ಮೇಲೆ ಬೆಣ್ಣೆ ತೆಗಿಯೋದು, ಬೆಣ್ಣೆ ಆದಮೇಲೆ ತುಪ್ಪ ಮಾಡೋದು ಫ್ರೆಂಡ್ಸ್. ಸೂಪರ್ ಇದೆ. ನಾನು ಅದೇ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಕೊಳ್ಳಿ, ಈ ಥರ ಮಾಡಿ ಫ್ರೆಂಡ್ಸ್. ಓಕೆನಾ? ನೋಡಿ ಫ್ರೆಂಡ್ಸ್, ಈ ಥರ ಬೆಣ್ಣೆ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ ಈ ಥರ ಬೆಣ್ಣೆ. ವಿಡಿಯೋ ಮೇಕೆತ್ತು ಈ ಥರ ಬೆಣ್ಣೆ ಬರುತ್ತೆ. ಫ್ರೆಂಡ್ಸ್, ಮತ್ತು ಈಗೇನು ಮಾಡೋಣ ಅಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿ ಶುಂಠಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಮಿಕ್ಸಿನ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಈ ಮಜ್ಜಿಗೆ ಒಳಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಮಜ್ಜಿಗೆ ಒಳಗೆ ಹಾಕ್ಬಿಡ್ತೀನಿ, ಮಸಾಲೆ ಮಜ್ಜಿಗೆ ಥರ ಸೂಪರ್ ಇರುತ್ತೆ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಓಕೆನಾ? ಇಷ್ಟೇ. ಇದಕ್ಕೇನು ಒಗ್ಗರಣೆ ಏನು ಹಾಕಲ್ಲ, ಇಷ್ಟೇ. ಸಖತ್ತಾಗಿರುತ್ತೆ. ಸ್ವಲ್ಪ ಏನಿಲ್ಲ ಫ್ರೆಂಡ್ಸ್, ಮಸಾಲ ಮಜ್ಜಿಗೆ ಥರ. ಇವು ಬಿಸಿಲಲ್ಲ, ಈ ಥರ ಮಜ್ಜಿಗೆ ಕುಡಿಬೇಕು. ಏನಿಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಉಪ್ಪು, ಶುಂಠಿ, ಹಸಿ ಶುಂಠಿ, ಇಷ್ಟು ಐಟಮ್ಸ್ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡು ಮಸಾಲ ಮಜ್ಜಿಗೆ ರೆಡಿ ಆಯಿತು. ಓಕೆನಾ ಫ್ರೆಂಡ್ಸ್?